ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಮಸ್ತ ನಾಡಿನ ರೈತರಿಗೆ ಗುಡ್ ನ್ಯೂಸ್ ತಂದಿದ್ದೇನೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗಳಿಗೆ ಹಣ ಜಮಾ ಆಗುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಯಾರಿಗೆಲ್ಲ ಹಣ ಸಿಗುತ್ತೆ, ಎಷ್ಟು ಮೊತ್ತ ಬರುತ್ತೆ, ಹಾಗೆ ನೀವು ಮಾಡಬೇಕಾದ ಕೆಲಸಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಬಹಳ ದಿನಗಳಿಂದ ನಮ್ಮ ರೈತರು ಕಾಯುತ್ತಿದ್ದರು. ಮಳೆ ಇಲ್ಲದೆ ಬಿಸಿಲಿನಿಂದ ಬೆಳೆಗಳೆಲ್ಲ ಒಣಗಿ ಹೋಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ರಾಜ್ಯ ಸರ್ಕಾರ ಇಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಸುಮಾರು 7,300 ಕೋಟಿ ಹಣವನ್ನ ರೈತರ ಸಹಾಯಧನಕ್ಕಾಗಿ ಬಿಡುಗಡೆ ಮಾಡಲಾಗಿದೆ. ಸಂಕಷ್ಟದಲ್ಲಿರೋ ರೈತನಿಗೆ ಒಂದು ಆಸರೆ. ಈಗಾಗಲೇ ರಾಜ್ಯಾದ್ಯಂತ ಇರುವ 30ಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಈ ಹಣದ ಹಂಚಿಕೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವಿದೆ. ಸುಮಾರು 20-25% ರೈತರಿಗೆ ಇನ್ನೂ ಹಣ ಖಾತೆಗೆ ತಲುಪಿಲ್ಲ. ಇದಕ್ಕೆ ಕಾರಣ ಏನು, ಹಾಗೆ ಹಣ ಪಡೆಯಲು ನೀವು ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸರ್ಕಾರದ ಮಾಹಿತಿ ಪ್ರಕಾರ 1 ಎಕರೆಗೆ 8ರಿಂದ 15 ಸಾವಿರದವರೆಗೆ ಹಣ ಬಿಡುಗಡೆಯಾಗಿದೆ. ಇನ್ನು ಹೆಕ್ಟೇರ್ ಲೆಕ್ಕದಲ್ಲಿ ನೋಡಿದ್ರೆ ಜಾಸ್ತಿ ಬೆಳೆ ಹಾನಿ ಆದ ಕಡೆ 30ರಿಂದ 36,500 ರೂಪಾಯಿಗಳವರೆಗೆ ಪರಿಹಾರದ ಹಣ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಹೊಲದಲ್ಲಿ ಯಾವ ಬೆಳೆ ಬೆಳೆದಿದ್ದೀರಿ, ಹಾಗೆ ಎಷ್ಟು ಹಾನಿ ಆಗಿದೆ ಅನ್ನೋದರ ಮೇಲೆ ನಿರ್ಧಾರ ಆಗಿರುತ್ತದೆ. ಮುಖ್ಯವಾಗಿ ಈ 14 ಜಿಲ್ಲೆಗಳ ರೈತರು ಗಮನವಿಟ್ಟು ಕೇಳಿ. ಕಲಬುರಗಿ, ಬಾಗಲಕೋಟೆ, ಬೀದರ್, ಹಾಸನ, ಯಾದಗಿರಿ, ಕೋಲಾರ, ಬಳ್ಳಾರಿ, ಮಂಗಳೂರು, ಮಂಡ್ಯ, ತುಮಕೂರು, ಚಿತ್ರದುರ್ಗ ಹಾಗೆ ಕೊನೆಯದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಹಣ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಎಲ್ಲರಿಗೂ ಒಟ್ಟೊಟ್ಟಾಗಿ ಹಣ ಬರಲ್ಲ. ಇವತ್ತು ಒಂದಿಷ್ಟು ಜನಕ್ಕೆ ಬಂದ್ರೆ ನಾಳೆ ಒಂದಿಷ್ಟು ಜನಕ್ಕೆ ಬರುತ್ತೆ. ಜಿಲ್ಲಾವಾರು ಪಟ್ಟಿ ತಯಾರಿಸಿ ಸರ್ಕಾರ ಹಣ ಬಿಡುಗಡೆ ಮಾಡ್ತಿದೆ. ಬಹಳ ರೈತರು ಕೇಳ್ತಾರೆ, ಪಕ್ಕದ ಮನೆಯವರಿಗೆ ಅಮೌಂಟ್ ಬಂದಿದೆ, ನಮಗಿನ್ನೂ ಯಾಕೆ ಬಂದಿಲ್ಲ ಅಂತ. ನೀವು ಇಲ್ಲಿ ಒಂದು ಸಣ್ಣ ಕೆಲಸ ಮಾಡಬೇಕು. ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ಸಾರಿ ಭೇಟಿ ಕೊಡಿ. ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮತ್ತು ನಿಮ್ಮ ಹೊಲದ ಪಹಣಿಯನ್ನು ಕೊಟ್ಟು, FID ಅಂದ್ರೆ ನಿಮ್ಮ ಫಾರ್ಮರ್ ಐಡಿ. ಫಾರ್ಮರ್ ಐಡಿ ಇಲ್ಲ ಅಂದ್ರೆ ಯಾವುದೇ ಸರ್ಕಾರದ ಯೋಜನೆಯ ಹಣ ಬರೋದು ಕಷ್ಟ. ಹಾಗಾಗಿ ಬೇಗನೆ ಈ ಕೆಲಸ ಮಾಡಿಸಿಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಮೇನ್ ಆಗಿ. ಇನ್ನು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಹೇಳೋದಾದ್ರೆ, ಈಗಾಗಲೇ 13 ಮತ್ತು 14ನೇ ಕಂತು ಹೀಗೆ ಹಂತ ಹಂತವಾಗಿ ಪಡೆದುಕೊಂಡಿದ್ದಾರೆ. ಇವಾಗ ಮುಂದಿನ ಕಂತಿನ ಹಣದ ತಯಾರಿ ಕೂಡ ನಡೆಯುತ್ತಿದೆ. ನೀವು ಮಾಡಬೇಕಾಗಿದ್ದು ಇಷ್ಟೇ. ನಿಮ್ಮ KYC ಕಂಪ್ಲೀಟ್ ಆಗಿದೆನಾ ಅಂತ ಒಮ್ಮೆ ಚೆಕ್ ಮಾಡ್ರಿ. ಬ್ಯಾಂಕಿಗೆ ಹೋಗಿ ನಿಮ್ಮ KYC ಅಪ್ಡೇಟ್ ಮಾಡಿಸಿ. ಈ ಕೆಲಸ ಮಾಡಿಸದೆ ಹೋದ್ರೆ ಸಾವಿರಾರು ರೂಪಾಯಿ ದುಡ್ಡು ನಿಮ್ಮ ಕೈ ಬಿಟ್ಟು ಹೋಗಬಹುದು. ಸರ್ಕಾರ ಕೊಡೋ ಈ ಸವಲತ್ತುಗಳು ನಿಮಗೆ ಸಿಗಬೇಕಾದ್ರೆ ನಿಮ್ಮ ದಾಖಲೆಗಳು ಸರಿಯಾಗಿರಬೇಕು. ರಾಜ್ಯ ಸರ್ಕಾರದ 7,300 ಕೋಟಿ ರೂಪಾಯಿ ಸಹಾಯಧನ ಹಾಗೂ ಕೇಂದ್ರದ PM ಕಿಸಾನ್ ಹಣ ಪ್ರತಿಯೊಬ್ಬ ಅರ್ಹ ರೈತರಿಗೂ ಸಿಗಲಿ ಅನ್ನೋದೇ ನಮ್ಮ ಆಸೆ. ನೆನಪಿರಲಿ ರೈತರೇ, ಜಮೀನಿನ ಬೆಳೆ ಹಾನಿ ಸರ್ವೆ ಆದ ಮೇಲೆ ಮಾತ್ರ ಹಣ ಬರುತ್ತೆ. ನಿಮ್ಮ ಹೊಲಕ್ಕೆ ಅಧಿಕಾರಿಗಳು ಬಂದು ಸರ್ವೆ ಮಾಡಿದ್ದಾರಾ ಅಂತ ಒಮ್ಮೆ ವಿಚಾರಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಹೊಲ ಸರ್ವೆ ಆಗಿಲ್ಲ ಅಂದ್ರೆ ಕೂಡಲೇ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ VAಗಳನ್ನ ಭೇಟಿ ಮಾಡಿ. ಇದೇ ತರ ಪ್ರತಿಯೊಂದು ಹೊಸ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.